ತುಂಬಾ ಅದ್ಭುತವಾಗಿ ಮಾಡಿಕೊಟ್ರು. ನೀವು ಸೂತ್ರಧಾರ, ನಾನು ಪಾತ್ರಧಾರ. ಅದು ನಮ್ಗೆ ಆಗ ಗೊತ್ತಾಗ್ಲಿಲ್ಲ. ಈಗ ಏನು ಈ ಮುಂಡೆ ಮಗ ಇಷ್ಟು ಚೆನ್ನಾಗಿ ಮಾಡೋನೆ ಅಂತ. ಬಟ್ ಖಂಡಿತ ಇದು ಒಂದು ದೊಡ್ಡ ಹಿಟ್ ಆಗುವ ಎಲ್ಲಾ ಲಕ್ಷಣಗಳು ಈ ಹಂತದಲ್ಲಂತೂ ಕಾಣ್ತಾ ಇದೆ. ತುಂಬಾ ಖುಷಿ ಆಯ್ತು. ರೋಲೇ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಡಬ್ಬಿಂಗು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಒಂದ್ ಸ್ವಲ್ಪ ಟಾರ್ಚರ್ ಕೊಟ್ವಿ ಅನ್ಸುತ್ತೆ. ಇಲ್ಲ 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 ಇಲ್ಲ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂದ್ರು ನಮ್ಮ ರಾಜಣ್ಣ ಕಾರ್ಯಕ್ರಮಕ್ಕೆ ಆಗಮಿಸ್ಕೊಳ್ತಾ ಇದ್ದಾರೆ. ರೂಪೇಶ್ ರಾಜಣ್ಣ, ಓಡಿರಿ ಚಪ್ಪಾಳೆ. ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ನನಗೆ ಅವಕಾಶ ಕೊಟ್ರಿ ಮೊದಲನೇದಾಗಿ. ನೀವು ನನಗೆ ಮೊದಲ ಗುರು ಸಿನಿಮಾದಲ್ಲಿ, ಹಾಗಾಗಿ ನಿಮ್ ಕಾಲಿಗೆ ನಾನು ಬೀಳ್ಬೇಕು. ವೀಕ್ಷಕರೇ, ನಮ್ಮಂತಹ ಹೊಸ ಹೊಸ ಕಲಾವಿದರನ್ನ ಬೆಳೆಸುವಂತಹ ಸತೀಶ್ ಹಿರೇಗೌಡರು ಇದೇ ಕೊನೆ ಎಪಿಸೋಡ್ ಅನ್ಸುತ್ತೆ ಡಬ್ಬಿಂಗ್ದು. ಮತ್ತೆ ನಾನು ಡಬ್ಬಿಂಗ್ ಮಾಡಕ್ ಹೋಗಲ್ಲ. ಬಟ್ ಯಾರೆಲ್ಲ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅವ್ರನ್ನೆಲ್ಲರನ್ನೂ ತೋರಿಸೋಂಥ ಪ್ರಯತ್ನ ಈ ಎಪಿಸೋಡಲ್ಲಿ ನಡೆಯುತ್ತೆ. ತಾರಾಗಣ ನಿಮ್ಗೆ ಇಲ್ಲೇ ಅರ್ಥ ಆಗ್ಬಿಡುತ್ತೆ ಯಾರು ಇದಾರೆ ಏನು ಅಂತ. ಇವತ್ತು ನಮ್ಮ ಆಸನದ ಪ್ರತಿಭೆ ಮದನ್ ಅಂತ ಉದಯ ಟಿವಿಲಿ ಮೈನಾ ಅನ್ನತಕ್ಕಂಥ ಒಂದು ಧಾರಾವಾಹಿಲಿ ಆಲ್ರೆಡಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನೋಡಿ, ಅವರು ನಮ್ಮ ಸಿನಿಮಾದಲ್ಲಿ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಮಹಾಮೈದ ಇಲ್ಲೇ ಇದೆ ನೋಡಿ, ಕೇಳ್ತಿದ್ರಲ್ಲ ಎಲ್ಲಿ ಅಂತ. ಅವನು ಕೂಡ ಡಬ್ಬಿಂಗ್ ನಡೀತಾ ಇದೆ. ಇವತ್ತು ತುಂಬಾ ಜನ ಬರ್ತಾರೆ. ನೋಡೋಣ ಯಾರೆಲ್ಲ ಬರ್ತಾರೆ ಅಂತ ನಿಮಗೆ ತೋರಿಸ್ತೀನಿ. DA ಆರ್ಟಿಸ್ಟು ಮತ್ತೆ ನಮ್ಮ ಡಬ್ಬಿಂಗ್ ಇಂಜಿನಿಯರು ಚಮನ್ ಅಂತ. ಒಂದು 20 ಮೂವಿ ಮಾಡಿದ್ರಾ? ಒಂದು ಒಳ್ಳೆ ಮಜಾ ಬರ್ತಾ ಇದೆ ಡಬ್ಬಿಂಗ್ ಅಲ್ಲಿ. ಆ ಬಿಸಿಲಲ್ಲಿ ಶೂಟಿಂಗ್ ಮಾಡುವಾಗ ಒದ್ದಾಡ್ಕೊಂಡು ಶೂಟಿಂಗ್ ಮಾಡುವಾಗ ಕಷ್ಟಪಟ್ಟು ಅಯ್ಯೋ ಶಾರ್ಟ್ ಮುಗಿದ್ರೆ ಸಾಕೊಂಡು ಇಲ್ಲೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು. ಯಾಕಂದ್ರೆ AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಥಿಂಕ್ ಮಾಡೋಕ್ಕೆ ಅವಕಾಶ ಇರುತ್ತೆ ನಮಗೆ. ಹೊರಗಡೆ ಶೂಟಿಂಗ್ ಮಾಡೋದಿದೆಯಲ್ಲ, ಅದು ಶಾರ್ಟ್ ಮುಗಿದ್ರೆ ಸಾಕು. ಆ ಮಳೆ ಮತ್ತು ಆರ್ಟಿಸ್ಟ್ ಮ್ಯಾನೇಜ್ಮೆಂಟು ಅದು ಇದು ದೊಡ್ಡ ತಲೆನೋವು. ಅದೊಂದು ಅವುಗಳಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆದರೆ ಡಬ್ಬಿಂಗಲ್ಲಿ ಏನು ಅಂದರೆ ಅಲ್ಲಿ ಆ್ಯಕ್ಟ್ ಮಾಡೋಕೆ ಆಗಿಲ್ಲ ಅಂದರೂ ಡಬ್ಬಿಂಗಲ್ಲಿ ವಾಯ್ಸ್ ತುಂಬಿ ನಾವು ಏನಾದರೂ ಒಂದು ಸ್ವಲ್ಪ ಸ್ಕ್ರೀನಲ್ಲಿ ಇನ್ನೂ ಡೆವಲಪ್ಮೆಂಟ್ನ ನಾವು ತೋರಿಸ್ಬೋದು. ಆ ಅವಕಾಶ ನಮ್ಗೆ ಇಲ್ಲಿರುತ್ತೆ. ತುಂಬ ಜನ ಬರ್ತಾರೆ ಇವತ್ತು. ವೆಯ್ಟ್ ಮಾಡ್ತಾ ಇರಿ. ಎಪಿಸೋಡ್ನ ಫುಲ್ ನೋಡೋದನ್ನ ಮರಿಬೇಡಿ. ನಮ್ಮ ಚಲನಚಿತ್ರದ ತಾರಾಗಣಗಳು ಯಾರೆಲ್ಲ ಇದ್ದಾರೆ ಎಲ್ಲ ಇವತ್ತು ಬರ್ತಾರೆ. The Root World will exercise exclusive details of the 5,000 subscribers in the face of evidence. See, he's quitting the show. ಆಗಲಿ ಮದನ್, ಸ್ವಲ್ಪ ವಿದ್ಯುತ್ ಶಾರ್ಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀಟಾಗಿ ಮಾಡಿದ್ರು. ವಿದಿನ್ ಏನು ಒಂದು 1 hour ಒಳಗೆ ಮುಗಿದೋಯ್ತು ನಿಮ್ದು. ಖಂಡಿತ. ಥ್ಯಾಂಕ್ ಯು ಬಂದಿದ್ದು. ಥ್ಯಾಂಕ್ ಯು ಬನ್ನಿ. ನಮ್ಮ ಸಿನಿಮಾಗೆ ತುಂಬಾ ಸತಿ ಬಂದು ಅಲ್ಲೆಲ್ಲ ಬಂದು ನೀಟಾಗಿ ಸಪೋರ್ಟ್ ಮಾಡಿಬಿಟ್ಟು ಹೋಗಿದ್ದಾರೆ. ತುಂಬಾ ಸಪೋರ್ಟಿವ್ ಆಗಿ ರಾಜಣ್ಣ ಅವ್ರು ನಮ್ಗೆ ನಿಂತಿದ್ದಾರೆ ಈ ಸಿನಿಮಾಗೆ. ಆ್ಯಕ್ಚುಲಿ ಮೇಯ್ನ್ ಥೀಮ್ಗೆ ಪೂರ್ತಿ ಸಪೋರ್ಟ್ ಇರೋದೇ ರಾಜಣ್ಣ ಅವ್ರದ್ದು ಇದರಲ್ಲಿ. ಓಕೆ, ಶುರು ಮಾಡೋಣ ಈಗ ರಾಜಣ್ಣ ಅವ್ರದ್ದು. ನೀವು ಟೈಮ್ ಕೇಳ್ಕೊಳ್ಳಿ. 5 ಸೆಕೆಂಡ್ ಏನೋ ಡೈಲಾಗ್ ಇದ್ರೆ ರಿಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಭಾವನೆಗಳಿಗೆ ನೀವು ಸ್ವಲ್ಪ ಇನ್ನೂ ಇಲ್ಲಿ ಒಂದು ಸ್ವಲ್ಪ ಟೋನ್ ಗೀನೆಲ್ಲ ವೇರಿಯೇಷನ್ ಮಾಡಿ ಅಲ್ಲಿಗಿಂತನೂ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನೀವು ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೀನ್. ಸರಿ, ಒಳ್ಳೇದಾಗಲಿ. ಚೆನ್ನಾಗಿ ಮಾಡಿ ರಾಜಣ್ಣ ಅವರು. ರೂಪೇಶ್ ರಾಜಣ್ಣ ಅವ್ರದ್ದು ಶುರು ಆಯ್ತು. ಈಗ ನಡೀರಿ ಹೋಗೋಣ. ರೆಡಿ ಸರ್, ಅದೊಂದು ಕೊಟ್ಬಿಡಿ. ಟೇಕ್. 2PSC ಪರೀಕ್ಷೆಗಳು ಕನ್ನಡದಲ್ಲಿ ಸಿಗಲೇಬೇಕು. ಅಲ್ಲಿ ಒತ್ತು ಕೊಡಿ ಸರ್. ಸಿಗಲೇಬೇಕು. ರೂಪೇಶ್ ರಾಜಣ್ಣ ಅವ್ರದ್ದು ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇಷ್ಟು ಪ್ರೊಫೆಷನಲಿ ಇಷ್ಟು ನೀಟಾಗಿ ಡಬ್ಬಿಂಗ್ ಮಾಡ್ತಾರೆ ಅಂತ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಬಹಳ ನನಗೆ ಇನ್ನೊಂದೇನು ಅಂತಂದ್ರೆ, ಬಹಳ ನಾನು ಅವತ್ತು ಶೂಟಿಂಗ್ ಹೋಗಿರ್ಬೇಕಾದ್ರೆ ನಮ್ಮ ಸತೀಶ್ ಗೌಡ್ರು ಆ ಶಾರ್ಟ್ ಎಲ್ಲ ತೆಗಿಬೇಕಾದ್ರೆ ಇದೇನು ಹೊಸಬ್ರು ಇವರು ಏನ್ ತೆಗಿತಾರೆ ಅಂತ ಒಂದು ಸಣ್ಣ ಆಲೋಚನೆ ಇತ್ತು. ಆದ್ರೆ ಈಗ ನಾನು ಒಂದಷ್ಟು ಚಿತ್ರೀಕರಣದ ದೃಶ್ಯಗಳನ್ನ ಈಗ ನೋಡ್ಬೇಕಾದ್ರೆ ಅಪ್ಪ ಏನು ಇವ್ರದ್ದು ಇಷ್ಟೊಂದು ಟ್ಯಾಲೆಂಟ್ ಇದೆ. ಬಟ್ ನನಗೇನು ಗೊತ್ತಾ, ಒಂದು ಕಾಲದಲ್ಲಿ ಕೆಲವು ಫಿಲ್ಮ್ಗಳೆಲ್ಲ ನೀವು ನೋಡಿರ್ಬೋದು, ರಾತ್ರಿ ಬಿಡುಗಡೆ ಆಗಿ ಇದ್ದಕ್ಕಿದ್ದಂಗೆ ಹಿಟ್ ಆಗ್ಬಿಡ್ತವೆ ಅಂತ ಆ ಲಿಸ್ಟಲ್ಲಿ ಇದು ಸೇರುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಚಿತ್ರದ ಕತೆ ಹೇಳೋದಕ್ಕಿಂತ ನೀವು ಒಂದೊಂದು ಸೀನಲ್ಲೂ ನಿಮಗೆ ಏನು ನಡೀತದೆ ಅಂತಂತ ನೀವು ಊಹೆ ಮಾಡ್ಕೊತಾರೆ, ಆ ಥರ ನಡೆಯಲ್ಲ. ಬಟ್ ಖಂಡಿತ ಇದು ಒಂದು ದೊಡ್ಡ ಹಿಟ್ ಆಗುವ ಎಲ್ಲ ಲಕ್ಷಣಗಳು ಈ ಹಂತದಲ್ಲಂತೂ ಕಾಣ್ತಾ ಇದೆ. ಡಬ್ಬಿಂಗು ಗಿಗ್ಬಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲಂತೂ ಒಂದು ಒಳ್ಳೆ ಪ್ಯಾಕೇಜ್ ಕನ್ನಡಿಗರಿಗೆ. ಒಳ್ಳೇದಾಗ್ಲಿ ಸತೀಶ್ ಗೌಡ್ರು ಮತ್ತು ಇಡೀ ತಂಡಕ್ಕೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತಾ. ಆಮೇಲೆ ಇನ್ನೊಂದು ವಿಶೇಷವಾಗಿ ಮುಂದಿನ ಯಾವುದೇ ಚಿತ್ರಗಳಿದ್ರು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಪೊಲೀಸ್ ಕ್ಯಾರೆಕ್ಟರ್ ಇರ್ಬೋದು. ಆಮೇಲೆ ಅದೇ ಇನ್ನೊಂದು ಆಕ್ಚುಲಿ ರೂಪೇಶ್ ರಾಜಣ್ಣ ಅವ್ರಿಗೆ ನಟನೆ ತುಂಬಾ ಅದ್ಭುತವಾಗಿದೆ. ಅವ್ರನ್ನ ನಾವು ಒಂದು ಜಾಗಕ್ಕೆ ಸೀಮಿತ ಮಾಡ್ಬಿಟ್ಟಿದೀವಿ. ಏನು ಇಲ್ಲ, ರೂಪೇಶ್ ರಾಜಣ್ಣ ಅವ್ರು ಅಂದ್ರೆ ಬರೀ ಕನ್ನಡ ಹೋರಾಟಕ್ಕೆ ಮಾತ್ರ ಸೀಮಿತ ಅಂತ. ಅದರಿಂದ ಆಕ್ಚುಲಿ ಹೊರಗಡೆ ತಗೊಂಬಂದು ಇವ್ರನ್ನ ಆಕ್ಟ್ ಮಾಡಿಸಿದ್ರೆ ತುಂಬಾ ಅದ್ಭುತವಾದಂತ ಒಬ್ಬ ನಟ ಹೊರಗಡೆ ಬರ್ತಾರೆ ಕೂಡ. ಇದರಲ್ಲೂ ನಮಗೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಅದೇ ಕ್ಯಾಟಗರಿಯಲ್ಲಿ ನಾವು ಕೂರಿಸಿದ್ವಿ ಅಂತ ಒಂದ್ ಸ್ವಲ್ಪ ಬೇಜಾರಿದೆ. ಕನ್ನಡದ ಹೋರಾಟವನ್ನು ಮಾಡೋದ್ರ ಜೊತೆಗೆ ನಾವು ನಟನೆಯಲ್ಲಿ ಮುಖಾಂತರ ಜನರನ್ನ ರಂಜಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ನಾಳೆ ಎಲ್ಲಿದೆ ಅಂತ ಅನ್ನೋದು ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಚಿತ್ರ ಆಗ್ಲಿ ಅಂತ ಹೇಳಿ ನಾನು ಕನ್ನಡಿಗರ ಪರವಾಗಿ ಹಾರೈಸ್ತೇನೆ. ಮೇಲಾಗಿ ತುಂಬಾ ಕನ್ನಡ ಅಭಿಮಾನಿ, ಒಳ್ಳೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಸಹೃದಯಿ. ಇವ್ರ ಚಿತ್ರ ದೊಡ್ಡ ಹಿಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ನಾವೆಲ್ಲರೂ ಸೇರ್ ಮಾಡೋಣ. ರಾಜಣ್ಣ ಅವ್ರದ್ದಾಯ್ತು,
ಈಗ ನೆಕ್ಸ್ಟು ಮೋಸ್ಟ್ ಸೀನಿಯರು ನೋಡಿ ಹಂಸ ಅವರು ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದಲ್ಲಿ ವಿಭಿನ್ನವಾದಂಥ ರೋಲು. ಮೇಡಮ್, ಇದು ನೀವೇನಾದರೂ ಈ ಥರ ರೋಲ್ ಮಾಡಿದ್ರ ಮುಂಚೆ? ಇಲ್ಲ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ನಾನು ತುಂಬ ಎಂಜಾಯ್ ಮಾಡಿದೆ, ಚಾಲೆಂಜಿಂಗ್ ಆಗೂ ಇತ್ತು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಇದನ್ನ ನಾನು ಆ್ಯಕ್ಚುಲಿ ಅವರು ಏನು ಮಾಡ್ತಾರೆ ಅನ್ನೋದನ್ನ ತೋರಿಸಲ್ಲ. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಇರೋದು. ಅದೇನು ಅಂತ ನೀವು ಸಿನಿಮಾ ನೋಡಿದಾಗಲೇ ಹೇಳ್ತೀನಿ, ಯಾಕಂದರೆ ಕ್ರೇಜಿಯಾಗಿ ನಾವೇ ಒಂದು ಸ್ವಲ್ಪ ಕ್ರಿಯೇಟ್ ಮಾಡಿರೋಂಥ ಕ್ಯಾರೆಕ್ಟರ್. ನೆಗೆಟಿವ್ ರೋಲ್ಸ್ ಮಾಡಿದ್ದೀನಿ ಸೀರಿಯಲ್ ಅಲ್ಲಿ, ಸಿನಿಮಾಲ್ ಮಾಡಿರ್ಲಿಲ್ಲ. ಬಟ್ ಇದು ನೆಗೆಟಿವ್ ಅಲ್ಲೂ ವಿಭಿನ್ನವಾಗಿದೆ. ಥ್ಯಾಂಕ್ ಯು ಮ್ಯಾಮ್ ಬಂದಿದ್ದಕ್ಕೆ. ನಮ್ಮ ಪಾರ್ಟ್ ಆಫ್ ನಮ್ಮ ಪ್ರಾಜೆಕ್ಟ್ಗೆ ಆ್ಯಕ್ಚುಲಿ ಹೊಸೊಬ್ರು ಎಲ್ಲ ಸೇರ್ ಮಾಡ್ತಾ ಇದ್ದಾರೆ. ಅವ್ರ ಹಸ್ತ ಜೋಡಿಸಿದ್ದಾರೆ ನಮ್ಮ ಜೊತೆ. ಇದೊಂದು ಲೈಫ್ ಟೈಮ್ ಮೆಮೊರಿ ನಮಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನನಗೂ ಲೈಫ್ ಟೈಮ್ ಮೆಮೊರಿ ರೋಲು, ಫಸ್ಟ್ ಟೈಮ್ ಮಾಡಿರೋದು. इतनी आसानी से काम हो गया. इष्टला आदमेले तुम्हारे रोमियो को मैंने ऐसे ही छोड़ दिया तो ನಿನ್ನ ಆಂಟಿಗೆ ತೊಂದರೆ ಆಗಲ್ವಾ? ಅಲ್ಲ, ಬಂದಿದೆ ನಿನ್ನ ಆಂಟಿಗೆ ತೊಂದರೆ ಆಗಲ್ಲ, ಅಲ್ಲಿಂದ ತಾಂತೀರಾ? ರೋಲೇ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಡಬ್ಬಿಂಗು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಒಂದ್ ಸ್ವಲ್ಪ ಟಾರ್ಚರ್ ಕೊಟ್ವಿ ಅನ್ಸುತ್ತೆ. ಇಲ್ಲ ಬನ್ನಿ, ಇವತ್ತಿಗೆ 8 ಗಂಟೆ ಆಗಿದೆ. ನಾಳೆ ಮತ್ತೆ ಆರ್ಟಿಸ್ಟ್ಗಳು ಬರ್ತಾರೆ. ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾಳೆ ಯಾರು ಬರ್ತಾರೆ ಅಂತ ಈಗ ತೋರಿಸ್ತೀವಿ. ನೀವು ಸ್ವಲ್ಪ ತಲೆ ನೋಡ್ತೀರ. ನಿಮಗೆ ಒಂದಿನ ಅಲ್ಲ, ನನಗೆ ಒಂದಿನ ಅಷ್ಟೇ. ನೆಕ್ಸ್ಟ್ ದಿನ ಇದು ಮತ್ತೆ 3ನೇ ದಿನ ಡಬ್ಬಿಂಗು. ಇವತ್ತು ಒಬ್ಬ ಹೆಸರಾಂತ ಕಲಾವಿದನ ಕರ್ಕೊಂಬಂದಿದ್ದೀವಿ ನಮ್ಮ ಟೀಮಿಗೆ. ಇಡೀ ಇಂಡಸ್ಟ್ರಿನ ಅನುಭವನ ಸುತ್ತಮುತ್ತ ಹೊತ್ಕೊಂಡು ಜರ್ನಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಿಮಗೆ ತೋರಿಸ್ತೀನಿ, ಬನ್ನಿ. ಹೊನ್ನವಳ್ಳಿ ಕೃಷ್ಣ ಅವರು ಇವತ್ತು ನಮ್ಮ ಜೊತೆ ಅವ್ರ ಡಬ್ಬಿಂಗ್ ನಡೀತಾ ಇದೆ. ಬಹಳ ಸಂತೋಷ ಆಯಿತು. ಹಾಗೆ ಹೋಗೋಣ, ಬನ್ನಿ, ಮಾಡೋಣ. ಸರಿ, ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ಮಾಡಿಕೊಟ್ರು. ಮಾಡಿಸಿದ್ರೆ ನೀವು ಮಾಡಿಸಿದ್ದು ಇಲ್ಲ, ಅದೆಲ್ಲ ನಿಮ್ಮ ಅನುಭವ. ಸೂತ್ರಧಾರ, ನಾನು ಪಾತ್ರಧಾರ. ಅದು ಯಾಕೆಂದ್ರೆ ಒಬ್ರಿಂದ ಯಾವುದು ಸಾಧ್ಯ ಇಲ್ಲ ಸರ್. ಎಲ್ಲಾರು ಸೇರಿ ಒಂದು ಕತೆ ಅಂತ ಆಗೋದು ಅಲ್ವಾ? ಆ ಕತೆ ಚೆನ್ನಾಗಿ ಮೂಡ್ ಬಂದಾಗ ಥಿಯೇಟ್ರಿಗೆ ಜನ ಬರ್ತಾರೆ. ನಾನು 1018 ಸಿನಿಮಾ ಮಾಡಿ ಇನ್ನೂ ಕಲಿತಾ ಇದ್ದೀನಿ. ಅದಲ್ಲ, ವಿದ್ಯಾರ್ಥಿ ಯಾವಾಗಲೂ ಹೇಳ್ತಾರಲ್ಲ, ಅದನ್ನು ಕಲಿಯೋರಿಗೆ ನಿಜವಾಗ್ಲೂ ನಾನು ಯಾವಾಗಲೂ ವಿದ್ಯಾರ್ಥಿ ಅಂತ ಹೇಳ್ಬೇಕಂತ. ಚೆನ್ನಾಗಿ ಬಂತ? ಸೂಪರ್ ಆಗಿ ಬಂದಿದೆ ಸರ್. ಹಾಂ, ಥ್ಯಾಂಕ್ ಯು. ಅದಷ್ಟೇ ನಮ್ಗೆ ಬೇಕಾಗಿದ್ದು ಅಲ್ವಾ? ಫೀಲ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಫೀಲ್ ಚೆನ್ನಾಗಿದೆ, ಎಲ್ಲ ಫೀಲ್ ಚೆನ್ನಾಗಿದೆ ಅಲ್ಲ. ಅದು ನಮ್ಗೆ ಆಗ ಗೊತ್ತಾಗ್ಲಿಲ್ಲ. ಈಗ ಏನು ಈ ಮುಂಡೆ ಮಗ ಇಷ್ಟು ಚೆನ್ನಾಗಿ ಮಾಡೋನೆ ಅಂತ. ತುಂಬ ಧನ್ಯವಾದಗಳು. ನಮಗೆ ನಾವು ಹೊಸ್ದಾಗಿ ಸಿನಿಮಾ ಮಾಡ್ತಿರೋರು ಬಂದು ತುಂಬ ಸಪೋರ್ಟ್ ಮಾಡಿ. ಯಾರಂದ್ರು ಹೊಸ್ದಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ? ಸುಮ್ಮನೆ ಸಗಳು ನಾವು ಅಂದ್ಕೊಳ್ಳೋದೊಂದು, ಆಗೋದೊಂದು. ಒಟ್ಟಾರೆ ಎಲ್ಲರೂ ಸೇರಿದಾಗ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದು ಸಾಕ್ಷಿ ಇದೆ. ಆಗಲಿ ಆಗಲಿ, ಎಲ್ಲ ನಿಮ್ಮ ಆಶೀರ್ವಾದ. ಮೇಕಿಂಗ್ ವಿಡಿಯೋ ಸೂಪರ್. ಗೌತಮ್ ಅವ್ರನ್ನ ಕರ್ಸ್ಬಿಟ್ಟಿದೀವಿ ಬೈಕರ್ ಆಗಿ. ನಮ್ಮ ಸಂಘದ ಒಂದು ಅಧ್ಯಕ್ಷರಾಗಿ ಇವ್ರನ್ನ ಬೈಕರ್ ಆಗಿ ಕರ್ಸ್ಬಿಟ್ಟಿದೀವಿ ನಮ್ಮ ಇದಕ್ಕೆ. ಇವ್ರಿಗೂ ಅದೇ ರೋಲ್ ಇದೆ, ಒಂದು ಅದ್ಭುತವಾದಂಥ ಒಂದು ರೋಲ್ ಇದರಲ್ಲಿ. ತುಂಬಾ ಮಜಾ ಸಿಗುತ್ತೆ. ಗೌತಮ್ ಅವರೇ, ಮೊದಲನೇ ಅನುಭವ ಇದೆಲ್ಲ ಹತ್ರದಿಂದ ನೋಡ್ತಾ ಇದ್ರೆ ಓಕೆ ಹಿಂಗೆಲ್ಲ ಇರತ್ತೆ ಅನ್ಸ್ತಾ ಇದೆ. ಎಸ್ಪೆಷಲಿ ಡಬ್ಬಿಂಗ್ ಮಾಡೋದು ಆಕ್ಚುಲಿ ವಿತ್ ಎಕ್ಸ್ಪ್ರೆಷನ್ ಅವ್ರು ಮಾಡ್ಬೇಕು ಅನ್ನೋದು ಇವಾಗ್ಲೇ ಗೊತ್ತಾಗಿದೆ ನನಗೆ. ಸಖತ್ತಾಗಿ ಮಾಡಿದ್ರು ಹೀರೋಯಿನ್ ಅವರು. ನಿಮ್ದು ಅದೇ ಬರುತ್ತೆ ಅಂತ. ಸರಿ, ನಡೀರಿ ಒಳಗೆ ಹೋಗೋಣ. ತುಂಬಾ ಅದ್ಭುತವಾಗಿ ಮಾಡಿದ್ರು. ಬಂದಿದ್ದೆ ಕೆಲವು ಸೆಕೆಂಡ್ ಆದ್ರೂ ಕೂಡ ಅದರಲ್ಲೇ ಎಲ್ಲರಿಗೂ ರಿಜಿಸ್ಟರ್ ಆಗಂತ ಒಂದು ಪಾಠ ಮಾಡಿದಾರೆ. ಆಕ್ಚುಲಿ ನಾವು ಅಲ್ಲಿ ಮಾಡಿದ್ಕಿಂತ ಇಲ್ಲಿ ಚೆನ್ನಾಗಿ ಮಾಡಿದ್ರು, ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಖುಷಿ ಆಕ್ಚುಲಿ ನಿಮ್ನೆಲ್ಲ ಹಾಕೊಂಡ್ ಮಾಡೋದಂದ್ರೆ ನಮ್ಗೆ ಖುಷಿ. ಆಕ್ಚುಲಿ ಬನ್ನಿ, ನಾವ್ ಯಾವ್ದಾರು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತ ಖಂಡಿತ ಆಗ್ಲಿ. ಬನ್ನಿ ಬನ್ನಿ ಬನ್ನಿ. ಕನ್ನಡವನ್ನ ಸುಲಲಿತವಾಗಿ ನಾಲಿಗೆ ತುಂಬಾ ಬಾರಿ ಕನ್ನಡ ಹೇಳ್ತಿರ್ತಕ್ಕಂಥ ನಮ್ಮ ಕುಣಿಗಲ್ ಮಂಜು ಅವ್ರು ಬಂದಿದ್ದಾರೆ. ಮೊದಲನೇ ಬಾರಿ ಸಿನಿಮಾದಲ್ಲಿ ಮಾಡಿದ್ದ ಅಂತ ನೀವು? ಇಲ್ಲ, ಕನ್ಸ್ ಕಟ್ಕೊಂಡು ಬಂದಿದ್ದೆ. ಮೊದಲನೇ ಬಾರಿ ಅವಕಾಶ ಕೊಟ್ಟವ್ರು ನೀವು. ಸೊ ಅಂತ ಇವಾಗ ಏನ್ ಹೇಳ್ತಾರೆ, ನೀವಂತರ ನನಗೆ ಕನಸಿನ ಅದ್ಭುತ ನಿರ್ದೇಶಕ. ನಿಮ್ ಜೊತೆಗೆ ನಾನು ಕೆಲಸ ಮಾಡ್ತಾರೆ ನನ್ನ ಸೌಭಾಗ್ಯ. ಎಲ್ಲ ಏನಿಲ್ಲ, ನನಗೆ ಖುಷಿ. ನಮ್ಮೆಲ್ಲ ನೀವು ಮತ್ತೆ ಇವರು ಬಹುಶಃ ನನ್ನ ಜೀವನ ಇರೋವರೆಗೂ ನಾನು ಮರೆಯೋ ಹಾಗೆ ಇಲ್ಲ. ಯಾಕೆ ಮೊದಲ ಸಿನಿಮಾ
ಕನ್ಸು ಕಟ್ಟಿತ್ತು 39ನೇ ವಯಸ್ಸಿಗೆ. ನಾನು ಚಿಕ್ಕ ವಯಸ್ಸಿಂದ ಸಿನಿಮಾ ಮಾಡಬೇಕು ಅಂತಿದ್ದೆ, ನೋಡಿ 39ನೇ ವಯಸ್ಸಿಗೆ ಅವಕಾಶ ಕೊಟ್ಟು. ಸೊ ಹಾಗಾಗಿ ನನ್ನ ಪರಿಚಯ ಇರೋರ್ನೆಲ್ಲರನ್ನೂ ನಾನು ಮಿಂಗಲ್ ಮಾಡ್ಕೊಂಡು ಒಂದು ಮಾಡ್ತಾ ಇದ್ದೀನಲ್ಲ, ಅದೇ ಒಂದು ಖುಷಿ. ಒಟ್ಟಿನಲ್ಲಿ ಎಲ್ಲರ ಹತ್ರ ಕಲೆ ಇದೆ ಅನ್ನೋದು ಅದೊಂದು ಪ್ರೂವ್ ಮಾಡೋಕೆ ಒಂದು ಅವಕಾಶ ನನಗೆ. ಹಾಗಾಗಿ ಇದೊಂದು ಸಿನಿಮಾ ಒಂದು ತುಂಬಾ ಒಳ್ಳೆ ಪೊಸಿಷನಿಗೆ ಬಂದು ನಿಂತಿದೆ ಇವತ್ತು. ಬನ್ನಿ ಮಂಜು ಅವರೇ, ನಿಮ್ದೊಂದು ಬನ್ನಿ ಸರ್. ಮಂಜಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ. ಒಂದು ಮಾಯಾ ಲೋಕಕ್ಕೆ ಬಂದಂಗೆ ಅನಿಸ್ತಾ ಇದೆ. ಅಲ್ಲೇ ಇದನ್ನ ಇಲ್ಲೇ ರನ್ ಆಗ್ತಾ ಇರುತ್ತೆ. ಓಕೆ, ಅವ್ರು ನಿಮ್ಗೆ ಫಸ್ಟ್ ಪ್ಲೇ ಮಾಡ್ತಾರೆ. ಓಕೆ, ಪ್ಲೇ ಮಾಡಿ ನಿಮ್ದು ಏನಿದೆ ವಾಯ್ಸ್ನ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಓಕೆ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡುವಾಗ ನಿಮ್ದು ವಾಯ್ಸ್ ಇರೋಲ್ಲ, ನೀವು ಅದಕ್ಕೆ ಮ್ಯಾಚ್ ಮಾಡ್ಬೇಕು. ಓಕೆ ಸರ್, ನನ್ನ ಲಿಪ್ ಮೂಮೆಂಟ್ ಸಿಂಕ್ ಮಾಡ್ಬೇಕಷ್ಟೇ. ಓಕೆ ಸರ್, ತಪ್ಪಾದ್ರೆ ಕ್ಷಮಿಸಿ, ಏನಾದ್ರೂ ಇದ್ರೆ ಹೇಳ್ಕೊಳ್ಳಿ. ಏನಿಲ್ಲ, ಎಲ್ಲಾರ್ದು ತಪ್ಪ ಇದೆ ಇಲ್ಲಿ. ನಮ್ದು ಅಷ್ಟೇ ಸ್ಟಾರ್ಟ್ ಮಾಡುವಾಗ ಯಾವ ಸರಿ ಆಗೋಗಿದೆ, ತಲೆ ಕೆಡ್ಸ್ಕೋಬೇಡಿ. ಓಕೆ, ತಲೆ ಕೆಡ್ಸ್ಕೋಬೇಡಿ. ಇದು ನಮ್ಮ ನಿರ್ದೇಶಕರಾದಂತಹ ಸತೀಶ್ ಹಿರೇಗೌಡರು. ಇದು ಮಾತು ಕೇಳೋದೇ ಖುಷಿ ನಮ್ಗೆ. ನಾವು ಏನ್ ಹೇಳ್ತಾರೆ, ತಪ್ಪಾಗೋದಂತೂ ಸಹಜ, ತಿದ್ದಿ ನಡೆಸೋರಂತೂ ನೀವು ಗುರುಗಳ ಸ್ಥಾನದಲ್ಲಿ ಇದ್ದೀರಾ. ನಾವೇನೋ ತಪ್ಪು ಮಾಡಿದಾಗ ನೀವು ತಿದ್ದಿ ಹೇಳ್ಬೇಕು. ನಮ್ ಟಿಪ್ ನನಗೆ ಗೊತ್ತಾಗಲ್ಲ. ಆಗುತ್ತೆ, ಏನೂ ಇಲ್ಲ, ಆರಾಮಾಗಿ ಆಗುತ್ತೆ. ಏನ್ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಅವ್ರು ಡಿಲೀಟ್ ಮಾಡ್ತೀವಿ, ಮತ್ತೆ ಮಾಡ್ತೀವಿ ಅಷ್ಟೇ, ಏನಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋಣ. ಮಾಡೋಣ ಸರ್. ಆಯ್ತು, ಆಲ್ ದ ಬೆಸ್ಟ್. ಎಸ್ ಸರ್. ಸರ್, ಬೀದಿ ನಾಟಕ 200 ಶೋ ಮಾಡಿದ್ದೀನಿ. ಬೀದಿ ನಾಟಕ ಅಲ್ಲಿ ಕಿರ್ಚಿ ಹೇಳ್ಬೋದಲ್ಲ, ಬರೆಯೋದ ಅವಶ್ಯಕತೆ ಇಲ್ಲ. ಆದ್ರೂ ಅದು ಒಂದಿಷ್ಟು ಕಂಪು ತಂಪು ಕುವೆಂಪು ಕನ್ನಡದ ಆಸ್ತಿ ಚಿನ್ನದ ಗಣಿ. ಶೇಕ್ ಆಗ್ಬೇಡಿ, ಹುಷಾರು. ಇದಕ್ಕೆ ಸರ್, ಏನು ಮಾಡಲ್ಲ ಸರ್, ಬಂದ್ಬಿಡುತ್ತೆ. ಬಂಧುಗಳೇ, ಕನ್ನಡ ನಾಡು ಕಪ್ಪು ಮಣ್ಣಿನ ನಾಡು, ಕರುನಾಡು. ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಬಗ್ಗೆ ಏನು ವರ್ಣನೆ ಮಾಡಿದ್ದಾರೆ ಗೊತ್ತಾ? ಕಾವೇರಿಯಿಂದ ಗೋದಾವರಿಯ ನಾಡೆ ಕನ್ನಡ ನಾಡು. ಬಂಧುಗಳೇ, ಗಂಗಾ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಆಳಿದ ನಾಡೆ ಕನ್ನಡ ನಾಡು. ಬರ್ಬೇಕಲ್ವಾ ಚಪ್ಪಾಳೆ? ಸುಮ್ನೆ ಕೂತಿದಿರಲ್ಲ, ಒಡಿರಿ ಚಪ್ಪಾಳೆ. ಬಂಧುಗಳೇ, ನಮ್ಮ ನಾಡು ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ವೀರ ಸಂಗೊಳ್ಳಿ ರಾಯಣ್ಣ ಈ ನಾಡಿಗಾಗಿ ಪ್ರಾಣವನ್ನೇ ತೆತ್ತಿದ್ದಾರೆ. ಅವ್ರಿಗೆಲ್ಲ ಒಂದ್ ಚಪ್ಪಾಳೆ ಬರ್ಬೇಕಲ್ಲ, ಸುಮ್ನೆ ಕೂತ್ಕೋಬೇಡಿ, ಬರ್ಲಿ ಚಪ್ಪಾಳೆ. ಯಾರು ನಾವು? ನಂಬರ್ 1 ಕನ್ನಡಿಗರು ನಾವು. ನವೆಂಬರ್ ಕನ್ನಡಿಗರಲ್ಲ, 365 ದಿನ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡೋಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂದ್ರು ನಮ್ಮ ರಾಜಣ್ಣ. ಕಾರ್ಯಕ್ರಮಕ್ಕೆ ಆಗಮಿಸ್ಕೊಳ್ತಾ ಇದ್ದಾರೆ ರೂಪೇಶ್ ರಾಜಣ್ಣ. ಓಡಿರಿ ಚಪ್ಪಾಳೆ. ಪೂರ್ವದಲ್ಲಿ ಚಿನ್ನದ ಗಣಿ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳ ಶಿಖರಗಳ ಮಣಿ. ಈ ನಾಡಿನಲ್ಲಿ ರನ್ನ ಪೊನ್ನ ಜನ್ನ ಎಂತಹ ಕವಿ ಚಕ್ರವರ್ತಿಗಳು, ಅಂತಹ ಪುಣ್ಯವಂತರು ಹುಟ್ಟಿದ ನಾಡೆ ಈ ಕನ್ನಡ ನಾಡು. ಇದಕ್ಕೊಂದು ಚಪ್ಪಾಳೆ ಬರ್ಬೇಕಲ್ಲ, ಸುಮ್ಮನೆ ಕೂತಿದಿರಲ್ಲ, ಓಡಿರಿ ಚಪ್ಪಾಳೆ. ಕನ್ನಡಂ ಗೆಲ್ಗೆ, ಕನ್ನಡಂ ಬಾಳ್ಗೆ. ಸೂಪರ್ ಸೂಪರ್ ಬಂತಾ? ಸಖತ್ತು. ಮಂಜು ಅವರೇ, ಅದು ಎಲ್ಲಿ ಇಟ್ಟಿರ್ತೀರಿ ಭಾಷೆ ಮೇಲೆ ಕಂಟ್ರೋಲು, ಭಾಷೆ ಮೇಲೆ ಇದು ಕನ್ನಡ ಇದ್ರ ಮೇಲೆ ಹಿಡಿತಾ? ಮಂಜು ಅವ್ರಿಗೆ ಏನು ಹೇಳ್ಕೊಡ್ಬೇಕಾ? ಈ ವ್ಯಕ್ತಿ ನನಗೆ ಅದಕ್ಕೆ ತುಂಬ ಇಷ್ಟ ಆಗೋದು, ಕನ್ನಡ ಬಳಸುವಂತಕ್ಕಂಥ ರೀತಿ ಒಂದು ಆಂಗ್ಲ ಭಾಷೆನ ಎಲ್ಲೂ ಒಂಚೂರು ಎಡವಟ್ಟಾಗೋ ಯೂಸ್ ಮಾಡೋದಿಲ್ಲ. ಇಲ್ಲ, ನಾನು ಬಹುಶಃ ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರಿಗೆ ಕನ್ನಡದ ಮೇಲೆ ಪ್ರೀತಿ, ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ನನಗೆ ಅವಕಾಶ ಕೊಟ್ಟರೆ ಮೊದಲನೇದಾಗಿ ನೀವು ನನಗೆ ಮೊದಲ ಗುರು ಸಿನಿಮಾದಲ್ಲಿ. ಹಾಗಾಗಿ ನಿಮ್ಮ ಕಾಲಿಗೆ ನಾನು ಬೀಳಬೇಕು. ವೀಕ್ಷಕರೇ, ನಮ್ಮಂತಹ ಹೊಸ ಹೊಸ ಕಲಾವಿದರನ್ನ ಬೆಳೆಸುವಂತಹ ಸತೀಶ್ ಹಿರೇಗೌಡರು ನನಗೆ ಪರಿಚಯ ಆಗಿ 2 ವರ್ಷ ಆಯಿತು. ಇದೇ ಪ್ರೀತಿ ಇದೆ, ನಮ್ಮವರ ಪ್ರೀತಿ ಹೀಗೆ ಇರಲಿ. ನಮ್ಮಂತಹ ಯುವಕರು ಬಂದು ಸೇರೋಣ, ಕನ್ನಡಕ್ಕೊಂದು ಹೊಸ ಹೊಸ ಕಲ್ಪನೆಯತೀತವಾದಂತಹ ಸಿನಿಮಾಗಳನ್ನು ತರೋಣ, ಕನ್ನಡವನ್ನು ಬೆಳೆಸೋಣ ಸಿನಿಮಾದ ಮುಖಾಂತರವಾಗಿ. ಇದು ನನ್ನ ಮಾತು. ಬಹುಶಃ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಬರೋದಿಲ್ಲ. ಈಗ ಆಂಗ್ಲ ಭಾಷೆ ಕಲಿಬೇಕು ಅನ್ನೋ ಉದ್ದೇಶ ಇದೆ. ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್ ಕನ್ನಡದ ಮೇಲೆ ಇದ್ರೆ ನಾವು ಕನ್ನಡದಲ್ಲೇ ಉಳಿತೀವಿ, ಕನ್ನಡದಲ್ಲೇ ಅತ್ಯದ್ಭುತವಾದಂಥ ಸಿನಿಮಾ ಕೊಡ್ತೀವಿ. ಇದು ನಮ್ಮ ಸತೀಶ್ ಹಿರೇಗೌಡರ ಕನಸು. ನಾವು ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. 2000 ಪುಸ್ತಕಗಳ ಸರದಾರ ಓದಕ್ ತಗೊಂಡಿರೋದು ಸರ್ ಅಷ್ಟೇ. ಆದ್ರೂ ಕೂಡ ಓದೋದು 2000 ಪುಸ್ತಕಗಳನ್ನ ಓದೋದು ಅಂದ್ರೆ ಸುಮ್ಮನೆ ಆಯ್ತಾ? ಈ ಕಾಲದಲ್ಲಿ ಯಾರು 2000 ಪುಸ್ತಕಗಳನ್ನ ಓದ್ತಾರೆ? ಬರೀ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡಿ 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 ಜನ ಓದೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಬರೀ 2 ಪೇಜ್ ಓದಕ್ಕಾಗಲ್ಲ. ಓದೋಣ ಸರ್, ಅಲ್ವಾ ಸರ್? ನಮ್ಮ ಕವಿಗಳು ಒಬ್ರು ಹಿಂಗೆ ಹೇಳ್ತಾರೆ, ಬೀಚಿಯವ್ರು, ನಾನು ಯಾವಾಗಲೂ ಬೀಚಿಯವ್ರು ಸರ್, ಮನುಷ್ಯ 3 ದಿನ ನಗ್ತಾ ಇರ್ಬೇಕಂತೆ. 3 ದಿನ ನಗ್ತಾ ಇರ್ಬೇಕಂತೆ ಸ್ನೇಹಿತರೆ. ಬೀಚಿಯವ್ರ ಪದ್ಯ, 3 ದಿನ ನಗ್ತಾ ಇರಿ, ನೆನ್ನೆ ಇವತ್ತು ನಾಳೆ ನಾವು. ಸರ್, 3 ದಿನ ನಗೋಣ ಸರ್. ನೆನ್ನೆ ಇವತ್ತು ನಾಳೆ ನಾವು ನಗ್ತಾರೇಣ, ನಕ್ ಸಾಯೋಣ. ಇಷ್ಟೇ ರೀ ಜೀವನ ರೀ, ನಗ್ತಾ ಇರ್ರಿ. ಶಂಕರ್ನಾಗ್ನವ್ರು ನೋಡ್ದಂಗ ಆಯ್ತು ನನಗಿಲ್ಲ ಒಂದ್ ಕಡೆ ಮಂಜು ಅವ್ರನ್ನ. ಶಂಕರ್ನಾಗ್ ಹಂಗೆಲ್ವ ಹೇಳೋದು? ಅಷ್ಟೇ. ಆಯ್ತು, ಬನ್ನಿ.